Hi everyone, this is my first long video ಆಯ್ತಾ. And guess what? ಇನ್ನೊಂದೇನಂದ್ರೆ ನನ್ನ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ನೈಕಾದಲ್ಲಿ ಫಸ್ಟ್ ಟೈಮ್. ಅದನ್ನು ಕೂಡ ಫಸ್ಟ್ ಟೈಮ್. ಸೊ ಎರಡು ಫಸ್ಟ್ ಟೈಮ್. ಸೊ ಸ್ವಲ್ಪ ಎಕ್ಸೈಟ್ಮೆಂಟ್. ಆ್ಯಂಡ್ ಒನ್ ಮೋರ್ ಏನಂತ ಅಂದರೆ ನನ್ನ ಬಜೆಟ್ ಇದ್ದಿದ್ದು 500. ನಮ್ಮಮ್ಮ ಕೊಟ್ಬಿಟ್ಟು 500 ಕೊಟ್ಟು ನಿನ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೋ ಅಂದರೆ ನಾನು ಮಂತ್ಲಿ ಒನ್ಸ್ ಈ ಥರ ಕೊಡ್ತಾರೆ. ಸೊ ಅದಕ್ಕೆ ಹಿಂಗೆ ತಗೋ ಏನೇನು ಬೇಕೋ ಅಂತ. ಈ ಸಲ ನಂಗೆ ಜಸ್ಟ್ 500 ಕೊಟ್ಟಿದ್ರು. ಸೊ ಈ ಥರ ಸಿಕ್ಕಿದಾಗೆಲ್ಲ ನಾನೇನು ಮಾಡ್ತಿದ್ದೆ ಅಂತ ಅಂದರೆ ಎಲ್ಲದರಲ್ಲೂ ಕಂಪೇರ್ ಮಾಡ್ಕೊತಿದ್ದೆ. ಅಂದರೆ ವಾಟ್ ಐ ವಿಲ್ ಗೆಟ್ ಅಂತ. ಮೀನ್ಸ್ ನನಗೆ ಏನೇನು ಬೇಕೋ ಆ ಪ್ರಾಡಕ್ಟ್ಸ್ನೆಲ್ಲ ಕಾರ್ಟಿಗೆ ಹಾಕ್ತಿದ್ದೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಜಾಸ್ತಿ ಶಾಪ್ ಮಾಡೋದಂದರೆ ಸ್ಕಿನ್ ಕೇರ್ ಆರ್ ಮೇಕಪ್ ಪ್ರಾಡಕ್ಟ್ ಅಂತಂದರೆ ಪರ್ಪಲಲ್ಲಿ ಆ ಕಾರ್ಟಿಗೆಲ್ಲ ಹಾಕ್ಬಿಟ್ಟು ಅಮೌಂಟ್ ಎಷ್ಟಾಗ್ತಿದೆ ಅಂತ ಎಲ್ಲ ನನಗೇನಾದರೂ ಓಕೆ ಇದು ನೆಕ್ಸ್ಟ್ ಟೈಮ್ ತೊಗೋಬೋದು ಅಂತ ಅಂದ್ಕೊಳೋದಿದ್ರೆ ಅದನ್ನು ಮಾತ್ರ ಮೈನಸ್ ಮಾಡಿಬಿಟ್ಟು ನನಗೇನು ಬೇಕೋ ಅದನ್ನು ತೊಗೋತೀನಿ. ಈ ಥರ ಬ್ಲಿಂಕಿಟ್, ಜೆಪ್ಟೋ ಇಲ್ಲ ಏನು ಮಾಡ್ತಿದ್ದೆ ಅಂದರೆ ಅದರಲ್ಲದೆ ಇದರಲ್ಲಿ ಅರ್ಧ ತೊಗೊಂಡು ಇದು ಡಿವೈಡ್ ಮಾಡ್ಕೊತಿದ್ದೆ. ಸೊ ಫಾರ್ ಚೇಂಜ್ ನನಗೇನಂತ ಗೊತ್ತಿಲ್ಲ, ಫ್ಲ್ಯಾಶಿಗೆ ನೈಕಾ ನನ್ನ ತಲೆಗೆ ಬಂತು. ಓಕೆ, ನೈಕಾ ನೋಡೋಣ ಒಂದ್ಸತಿ ಅಂತ ಆ್ಯಪ್ ಓಪನ್ ಮಾಡಿದೆ. ಆ್ಯಪ್ ಅಂತ ಓಪನ್ ಮಾಡಿದ ತಕ್ಷಣ ಎಲ್ಲ ರೇಟ್ ಜಾಸ್ತಿ ಇತ್ತಾ. ದೆನ್ ಐ ಕ್ಲೋಸ್ಡ್ ಇಟ್. ಮತ್ತೆ ಬಿಡು ಒಂದ್ಸತಿ ಚೆಕ್ ಮಾಡೋಣ ಕಾರ್ಟಿಗೆಲ್ಲ ನನಗೆ ಏನೇನು ಬೇಕೋ ಅದನ್ನ ಹಾಕೋಣ. ಸೊ ಅದನ್ನೆಲ್ಲ ಹಾಕೊಂಡ್ಮೇಲೆ ಗೆಸ್ ವಾಟ್, ನನಗೆ ಎಷ್ಟು ಸರ್ಪ್ರೈಸಿಂಗ್ ಅಂತ ಅನಿಸ್ತು ಗೊತ್ತಾ. 5 ಐಟಮ್ಸ್ನ ನಾನು ನೈಕಾಯಿಂದ ಜಸ್ಟ್ ಫಾರ್ 516 ರುಪೀಸ್ಗೆ ಆರ್ಡರ್ ಮಾಡಿದ್ದೀನಿ. 16 ರುಪೀಸ್ ಎಕ್ಸ್ಟ್ರಾ ಆಗಿದೆಯಾ ನಮ್ಮಮ್ಮ, ನೀನು ಒಂದು ಸತಿ ಕರೆಕ್ಟ್ ಬಜೆಟ್ ಇಲ್ಲ ಅಂದರೆ ಅದರೊಳಗಡೆ ಏನು ತೊಗೊಳಲ್ಲ, ಅದಕ್ಕಿಂತ ಜಾಸ್ತಿ ಮಾಡ್ತೀಯ ನೀನು ಅಂತ ಹೇಳಿದ್ರು. ಬಟ್ ಇಟ್ಸ್ ಓಕೆ. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಏನಿತ್ತು ನೈಕಾದಲ್ಲಿ ಆ್ಯಂಡ್ ನಾನು ಏನೇನು ತೊಗೊಂಡಿದ್ದೀನಿ, ನನಗೆ ಎಷ್ಟು ಅಮೌಂಟ್ ಆ ಥರ ಅಮೌಂಟ್ ಅಂದರೆ 516 ರುಪೀಸ್ ನನಗೆ ಹೇಗಾಯಿತು, ಸೊ ಎಲ್ಲನೂ ನಾನು ಇದರಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೈಕಾದಲ್ಲಿ ಫಸ್ಟ್ ಯೂಸರ್ ಆಗಿರೋರಿಗೆ ಈ ವಿಡಿಯೋ ಫುಲ್ ಯೂಸ್ಫುಲ್ ಅಂತ ಹೇಳ್ತೀನಿ. ಸೊ ನನಗೆ ಆಫರ್ ಬಂತು ಆ್ಯಂಡ್ ಅದು ಕೋಡ್ ಏನು ಎವ್ರಿಥಿಂಗ್ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಗಾಯ್ಸ್, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ ಆಯಿತಾ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಾನು ಏನೇನು ಆರ್ಡರ್ ಮಾಡಿದ್ದೀನಿ, ಏನು ತೊಗೊಂಡೆ, ಆ್ಯಂಡ್ ನಾನು ಕೂಡ ನೋಡಿಲ್ಲ ಇನ್ನೂ ಇದು ಹೆಂಗೆ ಬಂದಿದೆ ಅಂತ. ಇವತ್ತೇ ಬಂತು ಅಂದರೆ ಟ್ಯೂಸ್ಡೇ ಬಂತು. ಸೊ ಇವತ್ತೇ ಹಂಗೆ ಅನ್ಕಂಡು ಮಾಡ್ದಿರ ಕಾಲೇಜಿಂದ ಬಂದು ತೆಗೆದುಬಿಟ್ಟು ನಿಮ್ಮ ಮುಂದೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ. ಸೊ ದಿಸ್ ಈಸ್ ಮೈ ಆರ್ಡರ್. ನೈಕಾಯಿಂದ ಬಂದಿರೋದು. ಯು ಕ್ಯಾನ್ ಸಿ ಬಿಯರ್ ನೈಕಾ. ಓಕೆ, ನಾ ಕ್ಯಾಮ್ರಾದಿಂದ ಉಲ್ಟಾದಲ್ಲಿ ಕಾಣಿಸುತ್ತೆ, ಬಟ್ ಇಟ್ಸ್ ಓಕೆ. ಎಲ್ಲಿಂದ ಓಪನ್ ಮಾಡಿ, ಓಪನ್ ಮಾಡಿ. ಸ್ವಲ್ಪ ಎಕ್ಸೈಟ್ಮೆಂಟ್. ಇಷ್ಟುದ್ದ ಬಿಲ್ ನೋಡ್ಬಿಟ್ಟು ಶಾಕ್ ಆಗಬೇಡಿ. ಏನಪ್ಪ ಇಷ್ಟುದ್ದ ತರಿಸ್ಬಿಟ್ಟಿದ್ದಾರೇನೋ ಅಂತ ಇದ್ದೀನಿ, ಏನೋ ಅಂದರೆ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ. ಅಂದರೆ ಇದು ಪ್ರಾಡಕ್ಟ್ ಇನ್ಫಾರ್ಮೇಷನ್, ಅದ್ರ ರೇಟಿಂಗ್ಸ್ ಅದೆಲ್ಲ ಪ್ರಿಂಟ್ ಆಗಿದೆ ಅಷ್ಟೇ, ನಥಿಂಗ್ ಎಲ್ಸ್. ನೋಡಿ ಇಲ್ಲಿದೆ ಟೋಟಲ್ ಗ್ರ್ಯಾಂಡ್ ಪ್ರೈಸ್ ಬಂದ್ಬಿಟ್ಟು 515. ಆ್ಯಕ್ಚುಲಿ ಅದು ಕಾಣ್ತಿಲ್ಲ, ನನಗೆ ಕಾಣ್ತಿಲ್ಲ. 515 ಅಂತ ಇದೆ. ಸೊ ಫಸ್ಟ್ ಪ್ರಾಡಕ್ಟ್ ಇದು ಬಂದಿದೆ, ನೋಡೋಣ ಏನಿದೆ ಇದರಲ್ಲಿ ಅಂತ. ವೆರಿ ವರ್ಸ್ಟ್ ಪ್ಯಾಕಿಂಗ್ ತೆಗೆಯೋದ್ರಲ್ಲಿ, ನಿಜ ವೆರಿ ವರ್ಸ್ಟ್. ದೇವ್ರೆ, ಯಾವಾಗ ತೆಗೆಯೋದು ನೀವೇ ಹಾಕಿರ್ತೀರ. ಬೈಕೋಬಿಡಿ ಆಯ್ತಾ, ಏನಪ್ಪ ಅಷ್ಟು. ಸೊ ಇಷ್ಟು ಚೆನ್ನಾಗಿದೆ ನೋಡಿ. ಟು ಕ್ಯೂಟ್. ತುಂಬ ಜನ ಅನ್ಕೋತೀರ ಇದು ಬ್ಲಷ್ ಅಂತ. ನೋ, ದಿಸ್ ಇಸ್ ನಾಟ್ ಬ್ಲಷ್, ದಿಸ್ ಈಸ್ ನೇಲ್ ಪೇಂಟ್. ಆ್ಯಕ್ಚುಲಿ ನಾನು ನೇಲ್ ಪೇಂಟ್ ಯೂಸ್ ಮಾಡಲ್ಲ. ನನಗೆ ಪರ್ಸ್ನಲಿ ನೇಲ್ ಪೇಂಟ್ ಇಷ್ಟನೇ ಆಗಲ್ಲ. ಐ ಡೋಂಟ್ ನೋ ವೈ, ನಿಜ ನನಗೆ ಇಷ್ಟ ಆಗಲ್ಲ.
ಬಟ್ ನನ್ನ ನೇಲ್ಸ್ ಬೆಳೆಸ್ಬೇಕು ಅಂತ ಆಸೆ. ಬಟ್ ನೇಲ್ಸ್ ಬೆಳೆಸ್ದಾಗೆಲ್ಲ ನೇಲ್ಸ್ ಕಟ್ ಆಗಿಬಿಡುತ್ತೆ. ಸೊ ನೇಲ್ ಪಾಲಿಶ್ ಹಾಕೊಂಡ್ರೆ ಸ್ವಲ್ಪ ಇರುತ್ತೆ ಅನ್ನೋದಿನ್ನು. ಸೊ ಅದಕ್ಕೆ ನೇಲ್ ಪಾಲಿಶ್ ತರಿಸ್ಕೊಂಡೆ ಆ್ಯಂಡ್ ನನಗೆ ಶೈನಿ ಶೈನಿ ನೇಲ್ ಪೇಂಟ್ ನನಗೆ ನಿಜ ಇಷ್ಟ ಆಗಲ್ಲ. ಸೊ ಅದಕ್ಕೆ ಈ ನೇಲ್ ಪೇಂಟ್ ತರಿಸ್ಕೊಂಡೆ ನ್ಯೂಡ್ ಕಲರು ಆ್ಯಂಡ್ ದಿಸ್ ಈಸ್ ಶೇಡ್ ಆಫ್ 7 ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ₹69. ಇದು ಮಾರ್ಸೋರ ನೇಲ್ ಪೇಂಟ್ ಆಯಿತಾ. ಇದ್ರ ಶೇಡ್ ಬಂದುಬಿಟ್ಟು 7. ಇದು ಕ್ರೀಮ್ ಬೇಸ್ಡ್ ನೇಲ್ ಪೇಂಟ್. ಇದು ಕ್ರೀಮ್ ಬೇಸ್ಡ್ ನೇಲ್ ಪೇಂಟ್ ಆ್ಯಕ್ಚುಲಿ. ಇಲ್ಲಿ ನೋಡ್ತಿರ್ಬೋದು ನೀವು 7 ಅಂತ ಹಾಕಿದ್ದಾರೆ. ಸೊ ದಿಸ್ ಒನ್ ಆ್ಯಕ್ಚುಲಿ ತುಂಬ ಕ್ಯೂಟ್ ಆಗಿದೆ. ಫಸ್ಟ್ ಇಂಪ್ರೆಷನ್ನೇ ಬೆಸ್ಟ್ ಇಂಪ್ರೆಷನ್ ಅವಾಗ ನನಗೆ. ದಿಸ್ ಇಸ್ ವೆರಿ 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 ಗುಡ್. ಸೊ ಇದ್ರ ಅಪ್ಲಿಕೇಶನ್ ಏನಿದೆ ಹೇಗಿದೆ ಅಂತೆಲ್ಲ ಇವಾಗ ಹೇಳೋಕ್ಕಾಗಲ್ಲ ನಾನು, ಬಿಕಾಸ್ ಇವಾಗ ಯೂಸ್ ಮಾಡಲ್ಲ. ಏನೇ ಇದ್ರು ರಿವ್ಯೂ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ತೀನಿ. ಮುಂದೆ ಒಂದಿನ ನಾನು ಇದನ್ನು ನೇಲ್ ಪೇಂಟ್ ಹಾಕೊಂಡಾಗ ಖಂಡಿತ ನಿಮಗೆ ಹೇಳೇ ಹೇಳ್ತೀನಿ ದಟ್ ಇದು ಹೇಗಿದೆ, ಚೆನ್ನಾಗಿದೆ ಇಲ್ವಾ ಅಂತ. ಬಟ್ ಲಿಟ್ರಲಿ ವೆರಿ ಕ್ಯೂಟ್. ಐ ಜಸ್ಟ್ ಲವ್ಡ್ ಇಟ್. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದ್ರದ್ದು ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು. ಬಟ್ ದಿಸ್ ಇಸ್ ಒನ್ ಗುಡ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ. ಸೊ ಹಾಲಿಡ ಇದೊಂದೇ ನನಗೆ ಈಸಿಯಾಗಿ ಇರೋದು ಓಪನ್ ಮಾಡೋಕ್ಕೆ. ಸ್ಮಾಲ್ ಇದರಿಂದ ತೋರಿಸ್ತೀನಿ. ಸೊ ದಿಸ್ ಒನ್, ಇದು ಬ್ಲೂ ಹೆವೆನ್ ಅವ್ರದ್ದು ಬೋಲ್ಡ್ ಐನರಲ್ ವಾಟರ್ ಪ್ರೂಫ್ ಐನರಲ್. ನನ್ನ ಐನರಲ್ ಬಂದುಬಿಟ್ಟು ಮೆಬಲಿನ್ ಅವ್ರದ್ದು ಯೂಸ್ ಮಾಡೋದು. ಆ್ಯಂಡ್ ಡೈಲಿ ಯೂಸ್ಗೆ ಬೇರೆ ಐನರಲ್ ಇದೆ, ಅದು ಐ ಡೋಂಟ್ ರಿಮೆಂಬರ್ ದಟ್ ನೇಮ್. ಬಟ್ ಆದರೆ ನಾನು ಡೈಲಿ ಯೂಸ್ ಮಾಡೋದಂತ ಅಂದರೆ ಬೇರೆದು. ಬಟ್ ಫಸ್ಟ್ ಟೈಮ್ ಬ್ಲೂ ಹೆವೆನ್ ಅವ್ರದ್ದು ಐನರಲ್ ತೊಗೊತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇದನ್ನ ಯೂಸ್ ಮಾಡೋದು. ಇದು ಹೊರಗಡೆ ಹೋದಾಗ ಇಲ್ಲಾಂದರೆ ಫಂಕ್ಷನ್ಸ್ಗಳಿಗೆ ದಿಸ್ ಇಸ್ ಗುಡ್. ಇದನ್ನು ಯೂಸ್ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ಖಾಲಿ ಆಗಿದೆ. ಇದು ಓಪನ್ ಮಾಡಬೇಕನ್ನಿಸಿ ಆಲ್ಮೋಸ್ಟ್ ಖಾಲಿ ಆಗಿದೆ, ಸ್ವಲ್ಪನೇ ಇರೋದು. ಸೊ ಈ ಐನರನ್ನ ತಗೊಂಡೆ, ಬೇಕಲ್ಲ ಐಲೈನರ್ನ ತಗೊಂಡಿದ್ದೀನಿ. ಸೊ ನಾನು ಇದು ಬ್ಲೂ ಹೆವೆನ್ ಅಂತ ಈ ಸಲ ತಗೊಂಡಿದ್ದೀನಿ. ನೋಡೋಣ ಹೇಗಿದೆ ಅಂತ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹುಡುಗನ ಬ್ಲೂ ಹೆವೆನ್ದು. ನಾನು ಇದುವರೆಗೂ ಯಾವುದು ತಗೊಂಡಿಲ್ಲ ಬ್ಲೂ ಹೆವೆನ್ ಅವ್ರದ್ದು. ಸೊ ಇದು ಬೋಲ್ಡ್ ಐನರಲ್ ವಾಟರ್ ಪ್ರೂಫು ಬ್ಲ್ಯಾಕ್ ಡೈಮಂಡ್. ಸೊ ನಂಗೆ ಗೊತ್ತಿಲ್ಲ ಅಲ್ಲ ಫಸ್ಟ್ ಅಪ್ಲಿಕೇಶನ್ ಹೆಂಗಿದೆ ಅಂತ. ಸೊ ಅದಕ್ಕೆ ನಾನು ಚಿಕ್ಕದೇ ಟ್ರೈ ಮಾಡ್ತೀನಿ, ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಯಾಕೆ ಅಂತ. ಸೊ ಇದ್ರದ್ದು MRP ಬಂದುಬಿಟ್ಟು ₹65 ಆ್ಯಕ್ಚುಲಿ MRP. ಬಟ್ ನನಗೆ ಸಿಕ್ಕಿತ್ತು ಎಷ್ಟು ಅಂತಲೂ ನಾನು ಹಾಗೆ ಹೇಳ್ಬಿಡ್ತೀನಿ ನಿಮಗೆ. ಸೊ ನನಗೆ ಈ ನೇಲ್ ಪಾಯಿಂಟ್ ಬಂದುಬಿಟ್ಟು ಆ್ಯಕ್ಚುಲ್ ಪ್ರೈಸು ₹69 ಆಯಿತಾ. ಆ್ಯಂಡ್ ನನಗೆ ಸಿಕ್ಕಿರೋದು ₹49ಗೆ. ₹49 ಸಿಕ್ಕಿದೆ. ಸಿ ದಿಸ್ ₹49ಗೆ ನನಗೆ ಸಿಕ್ಕಿರೋದು ಟೋಟಲ್ ಅಮೌಂಟ್. ಈ ಕ್ಯಾಮ್ರಾದಲ್ಲಿ ನಿಮ್ಗೆ ಉಲ್ಟಾ ಕಾಣಿಸುತ್ತೆ, ಸೊ ಅಲ್ಲಿ ಮೆನ್ಷನ್ ಇದೆ. ₹49 ಸಿಕ್ಕಿದೆ. ಆ್ಯಂಡ್ ಈ ಐನರಲ್ಲಿ ಬಂದುಬಿಟ್ಟು ನನಗೆ ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು ₹65. ಸೊ ನನಗೆ ಸಿಕ್ಕಿರೋ ಅಂಥ ಅಮೌಂಟ್ ಬಂದುಬಿಟ್ಟು ₹44ಗೆ ನನಗೆ ಸಿಕ್ಕಿರೋ ಅಂಥ ಅಮೌಂಟ್. ಆಫರಲ್ಲಿ ನನಗೆ ₹44ಗೆ ಸಿಕ್ಕಿದೆ. ಸೊ ನೋಡೋಣ ಇದ್ರ ಅಪ್ಲಿಕೇಶನ್ ಹೇಗಿದೆ ಏನು ಅಂತ ಎಲ್ಲ. ನಾನು ನೋಡಿ ಹೆಂಗೆ ತೆಗೆದೆ ಅಂದರೆ ಸೊ ಓಕೆ. ಇದು 7 ml ಇದೆ. ಆ್ಯಂಡ್ ನೇಲ್ ಪಾಲಿಶ್ ಬಂದುಬಿಟ್ಟು 6 ml ಇದೆ. ನನಗೆ ಹೇಳಕ್ಕೆ ಮಾಡ್ತೀನಿ 6 ml ಇದೆ. ಇದು ಶೇಡ್ ಬಂದುಬಿಟ್ಟು ಬ್ಲ್ಯಾಕ್ ಅಂತಲೇ ಇದೆ, ಬ್ಲ್ಯಾಕ್ ಡೈಮಂಡ್ ಅಂತ ಇದು ಶೇಡ್. ಸೊ ದಿಸ್ ಒನ್ ಚೆನ್ನಾಗಿದೆ, ಇದು ಕ್ಯೂಟಾಗಿದೆ. ಸೊ ಒನ್ ಮೋರ್ ಥಿಂಗ್, ಇದು ನೀವು ಕೇಳಿರ್ತೀರಾ, ಇದು ಫೇಸಸ್ ಕೆನಡಾ ಅವ್ರದ್ದು 3-in-1 ಫೌಂಡೇಶನ್. ಸೊ ಎಲ್ಲ ಕಡೆ ವೈರಲ್ ಆಗಿರೋ ಅಂಥ ಫೌಂಡೇಶನ್. ಆ್ಯಂಡ್ ನಾನು ಇದನ್ನು ಯೂಸ್ ಮಾಡಲ್ಲ. ದಿಸ್ ಈಸ್ ಮೈ ಫಸ್ಟ್ ಫೌಂಡೇಶನ್. ನಾನು ಡೈಲಿ ಯೂಸ್ಗೆ ಅಂತ ನಾನು NYB ಅವ್ರದ್ದು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಅದನ್ನು ಆಲ್ಮೋಸ್ಟ್ ನಾನು 2 ಬಾಟಲ್ಸ್ ಯೂಸ್ ಮಾಡಿದ್ದೀನಿ NYB ಅವ್ರದ್ದು. 1 ಬಾಟಲ್ ಬಂದುಬಿಟ್ಟು ನಮ್ಮಮ್ಮ ಕೆಳಗಡೆ
ಕೊಟ್ಬಿಟ್ಟಿದ್ರು ಬೈ ಮಿಸ್ಟೇಕ್. ಸೊ ಅದು ವೇಸ್ಟ್ ಆಗಿತ್ತು. ಬಟ್ ನಾನು NYB ಅವ್ರದ್ದು ತಗೊಂಡ್ರೆ ಐ ವಿಲ್ ಶೋ ಯು, ಅದು ಇದೆ ನನ್ನ ಹತ್ರ. ನಾನು ಇದು NYB ಅವ್ರದ್ದು ಯೂಸ್ ಮಾಡೋದು. ಆಲ್ಮೋಸ್ಟ್ ಖಾಲಿ ಆಗಿದೆ. ಯು ಕ್ಯಾನ್ ಸಿ ಎಲ್ಲ ಖಾಲಿ ಆಗಿದೆ. ಇನ್ನು ನನ್ನ ಪ್ರಕಾರ, ನಾನು ಯೂಸ್ ಮಾಡೋ ಪ್ರಕಾರ ಇದೊಂದು ಈ ಸೆಪ್ಟೆಂಬರ್ವರೆಗೂ ಬಂದ್ಬಿಡುತ್ತೆ ಇದು ನನಗೆ ಬಿಕಾಸ್ ನಾನು ವೆರಿ ಲೈಟ್ ಮಿನಿಮಲ್ ಫೌಂಡೇಶನ್. ಇದು ಫೌಂಡೇಶನ್ ಅಂದರೆ ತುಂಬ ಅಪ್ಲಿಕೇಬಲ್, ನಮ್ಮ ಫೇಸ್ ನಮ್ಮ ಹ್ಯಾಂಡಿಂದನೇ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ಕಾಣಬೇಕು, ನಾವು ಹೆಂಗಿದೀವೋ ಹಾಗೆ ಕಾಣಬೇಕಪ್ಪ ಅಂತ ಅನ್ನೋರಿಗೆ ದಿಸ್ ಫೌಂಡೇಶನ್ ಈಸ್ ಗುಡ್ ಅಂತ ಹೇಳ್ತೀನಿ. NYB ಅವ್ರದ್ದು ಐ ಕ್ಯಾನ್ ಸಜೆಸ್ಟ್. ಇಫ್ ಯಾರಾದರೂ ತುಂಬ ಕಡಿಮೆ ಮಿನಿಮಲಾಗಿ ಕಾಣಬೇಕು, ಅವ್ರು ಯಾರು ಗ್ರ್ಯಾಂಡಾಗಿ ಕಾಣಬಾರ್ದು ಅಂತ ಅಂದರೆ, ಆ್ಯಕ್ಚುಲಿ ಇದು ಫಂಕ್ಷನ್ಗೇನು ಕೂಡ ಯೂಸ್ ಮಾಡ್ಕೊಂಡು ಹೋಗ್ಬೋದು ನೀವು. ಚೆನ್ನಾಗಿದೆ ಕವರೇಜ್. ಆ್ಯಂಡ್ ಇದ್ರ ಜೊತೆ ಸ್ಟೋಪ್ ಕ್ರೀಮ್ ಕೂಡ, ಇದನ್ನು ಯೂಸ್ ಮಾಡ್ತೀನಿ ನಾನು NYB ಅವ್ರದ್ದು ಸ್ಟೋಪ್ ಕ್ರೀಮ್. ಇದು ಯಾವುದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸ್ಟೋಪ್ ಕ್ರೀಮ್ ಬಂದುಬಿಟ್ಟು ನಾನು ಚಿಕ್ಕದು ಯೂಸ್ ಮಾಡ್ತಿದ್ದೆ, ಆಮೇಲೆ ಇಷ್ಟ ಆಗಿ ಐ ಟುಕ್ ದಿಸ್ ದೊಡ್ಡದು ಒಂದು ತೊಗೊಂಡೆ ಇಷ್ಟ ಆಗಿದ್ದಕ್ಕೆ. ಸೊ ಅದಕ್ಕೆ ಇವೆರಡನ್ನೇ ನಾನು ಡೈಲಿ ರೊಟೀನ್ ಯೂಸ್ ಮಾಡೋದು. ಸಮ್ಟೈಮ್ಸ್ ಮಾಯ್ಶ್ಚರೈಸರ್ ಪ್ಲಸ್ ಇದನ್ನು ಯೂಸ್ ಮಾಡ್ತೀನಿ ನಾನು. ಇಟ್ ಈಸ್ ಗುಡ್ ಫಾರ್ ಡೈಲಿ ಯೂಸಸ್. ಕಾಲೇಜಸ್ಗೆ ಆಗಲಿ, ಇಲ್ಲ ಆಫೀಸ್ಗೆ ಹೋಗ್ಬೇಕಾದ್ರಾಗಲೂ ಚೆನ್ನಾಗಿ ಕಾಣುತ್ತೆ ಈ ಫೌಂಡೇಶನ್. ಆ್ಯಂಡ್ ನೀವು ಇದನ್ನು ತೊಗೊಂಡ್ರೆ ಅಲ್ಲ, ನಿಮಗೆ ಮಿನಿಮಮ್ 3 ಮಂತ್ ಬಂದೇ ಬರುತ್ತೆ. ಐ ಆಮ್ ಶೋರ್ 3 ಮಂತ್ ಬರುತ್ತೆ. ಇದು ತುಂಬ ಕಮ್ಮಿ ಅಪ್ಲೈ ಮಾಡೋದಂದರೆ ತುಂಬ ನ್ಯಾಚುರಲ್ ಕಾಣಬೇಕು ಅನ್ನೋದು. ಸ್ಟೋಪ್ ಕ್ರೀಮ್ ಅಷ್ಟೇ, ಇದ್ರ ಜೊತೆನೇ ತೊಗೊಂಡಿದ್ದು. ನಾನು ಇದನ್ನು ಪರ್ಪಲಲ್ಲಿ ತೊಗೊಂಡಿದ್ದು. ಸೊ ಫಾರ್ ಚೇಂಜ್ ನಮ್ಮಮ್ಮ ಹೇಳಿದ್ರು, ಫೇಸಸ್ ಕನ್ನಡ ಅವ್ರದ್ದು ಕೂಡ ಒಂದ್ಸಲ ನೋಡ್ಬೇಕು, ಟ್ರೈ ಮಾಡ್ಬೇಕಂತ. ಸೊ ದಿಸ್ ಈಸ್ ವಾಟ್. ಆ್ಯಂಡ್ ಇದ್ರ ಆ್ಯಕ್ಚುಲ್ ಪ್ರೈಸ್ ಕೇಳಿದ್ರೆ 325 ರುಪೀಸ್. ಇದು ಬಂದುಬಿಟ್ಟು 16 ml ಏನೋ ಇದೆ, ಐ ಡೋಂಟ್ ರಿಮೆಂಬರ್. 18 ml ಇದೆ ಇದು. ಆ್ಯಂಡ್ ಇದು ನನಗೆ ಸಿಕ್ಕಿದ್ದು ಎಷ್ಟಕ್ಕಂದರೆ 187 ರುಪೀಸ್ ಸಿಕ್ಕಿದೆ. ಎಷ್ಟು ಬಟ್ ಆದರೆ ನನಗೆ ಇಷ್ಟ ಆಗಿಲ್ಲ ಇದು. ಅಂದರೆ ಚಿಕ್ಕದು, ತುಂಬ ಚಿಕ್ಕದಾಯಿತು. ಐ ಡೋಂಟ್ ನೋ ಇದು ಎಷ್ಟು ಮಂತ್ ಬರುತ್ತೋ ಇಲ್ಲ ಎಷ್ಟು ದಿನಕ್ಕೆ ಬರುತ್ತೋ. ಐ ರಿಯಲಿ ಡೋಂಟ್ ನೋ. ನನಗೆ ಸ್ವಲ್ಪ ಡೌಟ್ ಇದೆ. ನೋಡೋಣ ಎಷ್ಟು ದಿನ ಹೆಂಗೆ ಬರುತ್ತೆ ಅಂತ. ಈ ಫೇಸಸ್ ಕನ್ನಡ ಅವ್ರದ್ದು, NYB ಅವ್ರದ್ದಂತೂ ವೆರಿ ಗುಡ್. ಫೇಸಸ್ ಕನ್ನಡ ಅವ್ರದ್ದು ನಾನು ಟ್ರೈ ಮಾಡಬೇಕು, ನೋಡ್ತೀನಿ, ಟ್ರೈ ಮಾಡ್ತೀನಿ ಹೆಂಗಿದೆ ಅಂತ. ಇದು ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನ್ ಅಂತೆ. ನೋಡೋಣ ಚೆನ್ನಾಗಿದೆಯಾ ಏನು ಅಂತ ಹೇಳ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫೇವ್ರೆಟ್ ಬಾಡಿ ಲೋಷನ್ ಡವ್ ಪ್ರಾಡಕ್ಟ್. ನಾನು ಏನು ಹೇಳಲಿ, ಡವ್ ಪ್ರಾಡಕ್ಟ್ಸ್ ನನಗೆ ತುಂಬ 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 ಇಷ್ಟ. ಲೈಕ್ ಅವ್ರದ್ದು ಶಾಂಪೂ ಆ್ಯಂಡ್ ಸೋಪ್ ಬಾರ್ಸ್ ಆ್ಯಂಡ್ ಡಿಯೋಡ್ರೆಂಟ್ ಎಲ್ಲ ಇಷ್ಟ. ಬಟ್ ಆದರೆ ಬಾಡಿ ಲೋಷನ್, ದಿಸ್ ಈಸ್ ಮೈ ಫಸ್ಟ್ ಬಾಡಿ ಲೋಷನ್. ಅಂದರೆ ಡವ್ ಕಂಪನಿಯಿಂದ ಫಸ್ಟ್ ಟೈಮ್ ತೊಗೊತಿರೋದು. ಇವ್ರ ಅಪ್ಲಿಕೇಶನ್ ಹೇಗಿದೆ ಏನಂತೆಲ್ಲ ನನಗೆ ಗೊತ್ತಿಲ್ಲ. ನಾನು ಯೂಸ್ ಮಾಡ್ತೀನಿ ಬಾಡಿ ಲೋಷನ್. ಲಾಸ್ಟ್ ಟೈಮ್ ಯೂಸ್ ಮಾಡಿದಂದರೆ ಲ್ಯಾಕ್ಮೇದು ಪೀಚ್ ಮಿಲ್ಕ್, ಅದನ್ನು ಯೂಸ್ ಮಾಡಿದೆ. ನನ್ನ ಹತ್ರ ಬಾಟಲ್ ಇಲ್ಲ, ಅದು ಖಾಲಿ, ಅದು ಬಿಸಾಕ್ಬಿಟ್ಟಿದ್ದೀನಿ. ಐ ಡೋಂಟ್ ರಿಮೆಂಬರ್, ಬಿಸಾಕ್ಬಿಟ್ಟಿದ್ದೀನಿ ಅನ್ನೋದನ್ನು ನಿಮ್ಗೆ ತೋರಿಸೋಣ ಅಂತ ಅಂದರೆ. ಇದ್ರ ಸ್ಮೆಲ್ಗೆ ನನಗೆ ತುಂಬ ಇಷ್ಟ ಆಯಿತಾ. ಲೈಕ್ ನಾನು ಆಲ್ಮೋಸ್ಟ್ ಡವ್ ಏನು ಯೂಸ್ ಮಾಡಿದ್ರು ಸ್ಮೆಲ್ಗೆ ತುಂಬ ಇಷ್ಟಪಡೋದು ಡೈಲಿ. ಸೊ ನನಗೆ ಇಟ್ ವಾಸ್ ಲೈಕ್ ಸೊ ಕ್ಯೂಟ್ ಅಂತ ಅನಿಸುತ್ತೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಆ್ಯಂಡ್ ನನಗೆ ಏನು ಸಿಕ್ಕಿದ್ದು, ಯಾವ ಪ್ರೈಸಿಗೆ ಸಿಕ್ತು ಅಂದರೆ ಐ ಟೆಲ್ ಯು. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಟೋಟಲ್ ಪ್ರೈಸು 120. ಇಲ್ಲೂ 120ನೇ ಹಾಕಿದ್ದಾರೆ. 120 MRP ಆ್ಯಕ್ಚುಲ್ ಪ್ರೈಸ್. ಆ್ಯಂಡ್ ನನಗೆ ಸಿಕ್ಕಿದ್ದಂದರೆ 96 ರುಪೀಸ್ಗೆ. ಸೊ ಈ ML ಬಂದುಬಿಟ್ಟು ಎಷ್ಟು ML ಇದೆ ಇದು, 90 ML ಇದೆ ಇದು. 90 ML ಚೆನ್ನಾಗಿದೆಯೋ ಏನಂತ ನೋಡೋಣ ಫಸ್ಟ್. ಸೊ 90 ML ಟ್ರೈ ಮಾಡೋಣ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಆಗಿಬಿಡುತ್ತೆ ಇದು ನನಗೆ ಅಪ್ಲಿಕೇಶನ್. ಸಿ ದಿಸ್ ಓ ಮೈ ಗಾಡ್,
ಈ ಸ್ಮೆಲ್‌ಗೆನೆ ನಾನು ತುಂಬಾ ಅಬ್ಸೆಸ್ಡ್ ಆಗ್ಬಿಡ್ತೀನಿ ನಾನು. ಅಬ್ಸೆಸ್ಡ್ ಸ್ಮೆಲ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಪರ್ಫ್ಯೂಮ್. ಸೊ ಪರ್ಫ್ಯೂಮ್ ನಾನು ಯೂಸ್ ಮಾಡಲ್ಲ. ಐ ಹೇಟ್ ಪರ್ಫ್ಯೂಮ್ ಅಂತಾನೆ ಹೇಳ್ಬೋದು. ಬಿಕಾಸ್ ಐ ಹ್ಯಾವ್ ಮೈಗ್ರೇನ್ ಪ್ರಾಬ್ಲಮ್ ಆಲ್ ದೀಸ್. ಬಟ್ ಮೈಗ್ರೇನ್ ಪ್ರಾಬ್ಲಮ್ ಇದ್ರೂ ಯಾಕಪ್ಪ ಇವ್ರು ಪರ್ಫ್ಯೂಮ್ ತಗೊಂಡೆ ಅಂತಂದ್ರೆ ಆ್ಯಕ್ಚುಲಿ ನಾನು ಯೂಸ್ ಮಾಡೋ ಡಿಯೋಡ್ರೆಂಟ್ಸ್. ನನಗೆ ಡಿಯೋಡ್ರೆಂಟ್ಸ್ ಫೇವ್ರೇಟ್ ಅಂದರೆ ಕ್ಯಾನ್ಮಸ್ ಅವ್ರದ್ದು ಸ್ವೀಟ್ ಸಮ್ಮರ್. ಇಟ್ ಈಸ್ ಒನ್ ಆಫ್ ಮೈ ಫೇವ್ರೇಟ್. ಅದೂ ಖಾಲಿ ಆಗಿದೆ. ಫಸ್ಟ್ ಟ್ರೈ ಮಾಡಿದರೆ ಡಿಬಿ ಅವ್ರದ್ದು. ವುಡ್ ಆ್ಯಂಡ್ ಅದಾದ್ಮೇಲೆ ಕ್ಯಾರ್ಮೆಸಿ ಆ್ಯಂಡ್ ರೀಸೆಂಟಾಗಿ ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ರೆಕ್ಸಾನಾ ಅವ್ರದ್ದು. ತರೋದು ಮರ್ತೋಗ್ಬಿಟ್ಟು ಇವಾಗ ಎದ್ದು ಹೋಗೋಕ್ಕಾಗಲ್ಲ ನನ್ನ ಕೈಲಿ. ಅದು ಆ್ಯಂಡ್ ಇದು ನನಗೆ ಪರ್ಫ್ಯೂಮಲ್ಲಿ ಯಾವ್ದು ತಗೋಬೇಕು, ಏನು ತಗೋಬೇಕು ನನಗೆ ಫುಲ್ ಸ್ಮೆಲ್ ಜಾಸ್ತಿ ಓವರಾಗಿ ಅನಿಸ್ಬಾರ್ದು ಅಂತ. ಲೈಕ್ ಮೈಗ್ರೇನ್ ಇರೋದ್ರಿಂದ. ಸೊ ಇದನ್ನು ಟ್ರೈ ಮಾಡೋಣ. ಗರ್ಲ್ಸ್ ಅಲ್ವಾ, ವುಮೆನ್ದು ಅಂತಲೇ ಇತ್ತು. ಇದು ಬಂದ್ಬಿಟ್ಟು ಎಂಗೇಜ್ V2 ಫ್ಲೋರಲ್ ಸ್ವೀಟಿ ಅಂತ ಹೆಸರು. ಫ್ಲೋರಲ್ ಸ್ವೀಟಿ ಇದು ಪರ್ಫ್ಯೂಮ್. ಇದು 120 ml. ನೋಡೋಣ ಇದ್ರ ಪ್ರೈಸ್, ಆ್ಯಕ್ಚುಲ್ ಪ್ರೈಸ್ ಎಷ್ಟು ಆ್ಯಂಡ್ ನನಗೆ ಸಿಕ್ಕಿದ್ದು ಎಷ್ಟು ಅಂತ. ಲೆಟ್ಸ್ ಸಿ. ಸೊ ಪರ್ಫ್ಯೂಮ್ ಬಂದ್ಬಿಟ್ಟು ಟೋಟಲ್ ಪ್ರೈಸು 230 ರುಪೀಸ್ ಆಯಿತಾ. 230 ರುಪೀಸ್ ಆ್ಯಂಡ್ ನನಗೆ ಸಿಕ್ಕಿರೋದು 138 ರುಪೀಸ್ಗೆ. ಓ ಮೈ ಗಾಡ್, ಎಷ್ಟು ಇದು ನೋಡೋಣ ಹೆಂಗಿದೆ. ಇದರಲ್ಲಿ ಹಾಕಿದ್ದಾರೆ ಯೂಸ್ ಬಿಫೋರ್ ಶೇಕ್ ಬಿಫೋರ್ ಯೂಸ್ ಅಂತ. ಪರವಾಗಿಲ್ಲ, ಹೋಗ್ಬೋದು ಮೈಗ್ರೇನ್ ಇರೋರು ಸ್ವಲ್ಪ. ಆ್ಯಕ್ಚುಲಿ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಇದೆ. ಥ್ಯಾಂಕ್ ಗಾಡ್. ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ಕು ಸಾರ್ಥಕ ಆಗೋಯ್ತು ಅನಿಸ್ತಿದೆ. ಆ್ಯಂಡ್ ಏನು ಗೊತ್ತಾ, ನಾನು ಲಾಸ್ಟ್ ಟೈಮ್ ಸೀಕ್ರೆಟ್ ಅವ್ರದ್ದು ಮಾಡಿದ್ವಿ. ಯಪ್ಪ ಹೆಂಗಿತ್ತಂದ್ರೆ ಅದು ಎಷ್ಟು ಫ್ರೇಗ್ರೆನ್ಸ್ ಅಂದರೆ ಜಾಸ್ತಿ ಸ್ಪ್ರೇ ಮಾಡ್ಕೊಳಕ್ಕೆ ಹೋಗ್ಬೇಡ್ದು, ಓವರ್ ಅಂತ ಅನ್ಸೋದು. ಬಟ್ ಮಿನಿಮಲಾಗಿ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ. ಪರ್ಫ್ಯೂಮ್ ಇಷ್ಟ ಆಗದಿರೋರ್ಗು ಪರ್ಫ್ಯೂಮ್ ಇಷ್ಟ ಆಗ್ಬೋದು ಇದು. ಎಂಗೇಜ್ ನಾನು ಹೆಸರು ಹೇಳ್ದಿರ ಆಗಿಂದ ಮಾತಾಡ್ತೀನಿ. ಎಂಗೇಜ್ ಪರ್ಫ್ಯೂಮ್ ಚೆನ್ನಾಗಿದೆ. ಸೊ ಇಷ್ಟ ನಾನು ತರಿಸಿದ್ದು. ಸೊ ದಿಸ್ ಒನ್ ನೇಲ್ ಪಾಲಿಶ್, ಐಲೈನರ್. ಇದ್ರ ಸ್ಟೋಪ್ ಕ್ರೀಮ್ ನಾನು ತಗೊಂಡಿಲ್ಲ. ವೈ ಅಂತಂದರೆ ಆಲ್ರೆಡಿ NYB ಅವ್ರದ್ದು ಸ್ಟೋಪ್ ಕ್ರೀಮ್ ಇದೆ ಅಲ್ಲ. ಸೊ ಅದಕ್ಕೆ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇದ್ರ ಸ್ಟೋಪ್ ಕ್ರೀಮ್ ತಗೊಂಡಿಲ್ಲ. ಆ್ಯಕ್ಚುಲಿ ತುಂಬ ಜನ ನನಗೆ ಹೇಳಿದಂದರೆ ಏನಂದರೆ ಇದ್ರದ್ದು ಸ್ಟೋಪ್ ಕ್ರೀಮು ತುಂಬ ಚೆನ್ನಾಗಿದೆ ಅಂತ. ಅದು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಇದೇ ಇಷ್ಟು ಜಾಸ್ತಿ ಬಟ್ ಇಷ್ಟು ಕಡಿಮೆ. ನಾನು ನೋಡ್ತೀನಿ ಇದು ಎಷ್ಟು ದಿನ ಎಷ್ಟು ಮಂತ್ ಬರುತ್ತೆ. NYB ಅವ್ರ ಥರನೇ ಬಂದರೆ ಐ ವಿಲ್ ಕಂಟಿನ್ಯೂ. ನೋ ಮೀನ್ಸ್ ಇದನ್ನು ಸ್ಟಾಪ್ ಮಾಡಿ NYB ಅವ್ರದ್ದೇ ತಗೋತೀನಿ ನಾನು. ಚೆನ್ನಾಗಿದೆ ನಿಜ. ಪರ್ಫ್ಯೂಮ್ ನಿಜ ಸಕ್ಕತ್ತಾಗಿದೆ. ಐ ಜಸ್ಟ್ ಲವ್ಡ್. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಾನು ಇದನ್ನೇ ಪರ್ಚೇಸ್ ಮಾಡ್ತೀನಿ. ಇದ್ರ ಜೊತೆಗೆ ತುಂಬ ಫ್ಲೇವರ್ಸ್ ಇದೆ. ಲೈಕ್ ಬೇರೆ ಬೇರೆ ಫ್ಲೇವರ್ ಪರ್ಫ್ಯೂಮ್ಸ್ ಚೆನ್ನಾಗಿದೆ. ಅದನ್ನು ಟ್ರೈ ಮಾಡಬೇಕು. ಚೆನ್ನಾಗಿದೆ ಇದು. ಸೊ ಇದು ನಾನು ನೈಕಾಯಿಂದ ತರಿಸಿದ್ದು ಲಾಗ್ ಆಗಿತ್ತು. ಸೊ ಇಷ್ಟು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನಂದು. ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಗೆ ಏನು ಹೇಳ್ಬೇಕಂತ ಅಂದರೆ, ನನ್ನ ವಿಚಿತ್ರ ಏನಂದರೆ, ನಾನು ಇದನ್ನು ಕಾರ್ಟ್ಗೆ ಹಾಕಿದ್ದು ಟ್ಯೂಸ್ಡೇ ಆಯಿತಾ. ಅಂದರೆ ಟ್ಯೂಸ್ಡೇ ಹಾಕಿದ್ದಿತ್ತು. ಅವಾಗ ನನಗೆ 567 ರುಪೀಸ್ ತೋರಿಸ್ತು. ಅದಾದ್ಮೇಲೆ ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿನ ಹಂಗೆ. ಆ್ಯಂಡ್ ಫ್ರೈಡೇ ಆರ್ಡರ್ ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ನಮ್ಮಮ್ಮ ಅವಾಗೇ ಕಾಸು ಕೊಡ್ತಿದ್ದಿತ್ತು ಅಂದರು. ಸೊ ಫ್ರೈಡೇ ನೋಡಿದ್ರೆ 516 ರುಪೀಸ್ ಆಗಿಬಿಟ್ಟಿದೆ. ಸೊ ನೀವು ಕೂಡ ಸ್ವಲ್ಪ ದಿನ ಹಂಗೆ ಕಾರ್ಟಲ್ಲಿ ಹಾಕ್ಬಿಟ್ಟು ಬಿಡಿ ಆಯಿತಾ. ಸೊ ದಟ್ ಅದು ಸ್ವಲ್ಪ ಏನೋ ತಗೊಳ್ಳಿ ಅಂತ ಸ್ವಲ್ಪ ಆಫರ್ಸ್ ಕೊಡ್ತಾನೆ ಇರ್ತಾರೆ. ಸೊ ಐ ಡೋಂಟ್ ನೋ, ನನಗೆ ಹಿಂಗಾಗಿತ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ಅಲ್ಲ, ನಿಮ್ಮ ಲಕ್ ಅದು ಬಂದರೆ ಬರುತ್ತೆ ಅನ್ನೋದು ಅಲ್ವಾ. ಸೊ ನೆಕ್ಸ್ಟು ಏನಂದರೆ, ನನ್ನ ಕೋಡ್ ಯಾವ್ದು ಬಂದಿತ್ತು ಅಂತಂದರೆ ಇದು ನೈಕಾ NYK ಫಸ್ಟ್ NYK 1SD ಅಂತ.
NYK, 1ST ಎಲ್ಲ ಕ್ಯಾಪ್ಸಲ್ಲೇನೆ. ಆ್ಯಂಡ್ ಮ್ಯಾಕ್ಸ್ ಡಿಸ್ಕೌಂಟ್ ಬಂದ್ಬಿಟ್ಟು 500 ರುಪೀಸ್ಗೆನೆ ಇದಿದ್ದು. ಇದು ಬಂದ್ಬಿಟ್ಟು ಫಸ್ಟ್ ವೆಲ್ಕಮ್ ಕೋಡೆ ಇದು. ಫಸ್ಟ್ ಯೂಸರ್ ಆಗಿರ್ತೀರಲ್ಲ ನೈಕಾಯಿಂದ ಅಬೋವ್ 500ಗೆ ನಿಮ್ಗೆ ಎಷ್ಟು ಆಫರ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಬರ್ಬೋದು ಅಂತ ಅನಿಸುತ್ತೆ. ನನಗೆ ಈ ಥರ ಬಂದಿತ್ತು. ಆ್ಯಂಡ್ ಇದು ಹಾಕಿ ನೋಡಿ ಒಂದ್ಸಲ, ನಿಮ್ಗೆ ಏನಾದರೂ ಬಂದರೆ ಯು ಕ್ಯಾನ್ ಟೇಕ್ ಅಲ್ವಾ. ಎಕ್ಸ್ಟ್ರಾ ಡಿಸ್ಕೌಂಟ್ ಎಲ್ಲ ಬಂದು ಚೆನ್ನಾಗಿ ತೊಗೋಬೋದಲ್ಲ ಫಸ್ಟ್ ಯೂಸರ್ ಆಗಿದ್ರೆ. ಇಲ್ಲ ಅಂತ ಅಂದರೆ ಯಾರ್ದಾದ್ರು ಫೋನ್ ಇಸ್ಕೊಂಡು ಫಸ್ಟ್ ಅವರು ಯಾರಾದ್ರು ಶಾಪಿಂಗ್ ಯಾರು ಮಾಡೋದು ಅವ್ರದ್ದು ಇಸ್ಕೊಂಡು ಶಾಪ್ ಮಾಡಿ ಚೆನ್ನಾಗಿ. ಸೊ ನನ್ನ ಸಜೆಷನ್ ಏನಂದರೆ ನೈಕಾದಲ್ಲಿ ಫಸ್ಟ್ ಯೂಸರ್ ಆದರೆ ಒಳ್ಳೆ ಡಿಸ್ಕೌಂಟ್ ಎಲ್ಲ ಚೆನ್ನಾಗಿದೆ. ಸೊ ಯು ಕ್ಯಾನ್ ಶಾಪ್. ನೋಡಿ ಆ ಪ್ರಾಡಕ್ಟ್ ನಾನು 500 ಬಜೆಟ್ ಒಳಗಡೆ ತೊಗೊಂಡಿದ್ದೀನಿ. ಸೊ ನೀವು ಟ್ರೈ ಮಾಡಿ ಆಯಿತಾ. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಇಷ್ಟ ಆಗಿದ್ದರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟೊತ್ತು ಕಾಮಾಗಿ ಪೇಷನ್ಸಿಂದ ಏನೇನೆಲ್ಲ ತೋರಿಸ್ತೀನಿ ಅಂತ ವೆಯ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ಲೀಸ್ ಗೋ ಆ್ಯಂಡ್ ಶಾಪ್ ಆಯಿತಾ. ಆ್ಯಂಡ್ ತುಂಬ ನಿಮ್ಗೆ ಒಂದೊಂದು ಸಜೆಷನ್ ಕೊಡೋದಂದರೆ ಎಲ್ಲ ಶಾಪಿಂಗ್ ಎಕ್ಸ್ಪೀರಿಯನ್ಸು ಮಾಡಿ. ಅಂದರೆ ಇವಾಗ ಬ್ಲಿಂಕಿಟ್, ಝೆಪ್ಟೋ, ಮೀಶೋ ಎಲ್ಲದ್ರಲ್ಲೂ ಹಾಕಿ ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ಆ ಬಜೆಟಲ್ಲಿ ನೀವು ತೊಗೊಳ್ಳಿ ಆಯಿತಾ. ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಸಿಗುತ್ತೆ. ಐ ಸ್ವೇರ್ ಸಿಗುತ್ತೆ. ನೀವು ಸ್ವಲ್ಪ ಬ್ರೈನ್ ಉಪಯೋಗಿಸ್ಬೇಕು. ತುಂಬ ಜನ ಹುಡುಗಿರು ಹಿಂಗೆ ಮಾಡ್ತಾರೆ ಅಂತ ಐ ಗೆಸ್. ಸೊ ಇದಾಗಿದ್ದು ನನ್ನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಯಿತಾ. ನಾನು ಸಜೆಸ್ಟ್ ಮಾಡೋದಂದರೆ ಜಾಸ್ತಿ ಇದೆ. ಆ್ಯಂಡ್ ದಿಸ್ ಒನ್ ನೇಲ್ ಪಾಲಿಶ್ ನೋಡೋಣ ಹೇಗಿದೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸಿ ಯು.